ಇದೆಲ್ಲದರ ಜೊತೆಗೆ ಕೃಷ್ಣ ಬೈರೇಗೌಡರಿಗೆ ಈಗ ನೆಕ್ಸ್ಟ್ KPCC ಅಧ್ಯಕ್ಷರನ್ನು ಮಾಡ್ತಾರಂತೆ. ಅವರಿಗೆ ಈ ಮಂತ್ರಿ ಸ್ಥಾನದಿಂದ ತೆರವು ಮಾಡಿ ಅವರಿಗೆ ಅಧ್ಯಕ್ಷ ಪಟ್ಟ ಕಾದಿದೆಯಂತೆ ಅನ್ನುವಂಥ ಮಾತಿದೆ. ಏನಂತೀರಿ? ನಾನು ಇದಕ್ಕೂ ಕೂಡ ಅನೇಕ ಬಾರಿ ಉತ್ತರ ಕೊಟ್ಟಿದ್ದೇನೆ. ಸೊ ಈಗೇನು ಹೊಸದಾಗಿ ಅದಕ್ಕೆ ಹೊಸ ಉತ್ತರ ಕೊಡ್ಲಿಕ್ಕೆ ಏನು ಅವಕಾಶ ಇಲ್ಲ. ಪಕ್ಷ ನನಗೆ ಯಾವಾಗ ಯಾವ ಜವಾಬ್ದಾರಿ ಕೊಟ್ಟರೆ ಆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲ, ಆ ಥರ ಅಂತೂ ಏನು ಸದ್ಯಕ್ಕೆ ಸೂಚನೆ ಇಲ್ಲ. ಯಾಕಂದರೆ ನನಗೆ ಹಿಂದೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ರು, ಅದು ಮಾಡಿದ್ವಿ. ಆಮೇಲೆ ಮಂತ್ರಿ, ಈಗ 3ನೇ ಬಾರಿ ಮಂತ್ರಿ ಮಾಡಿದ್ದಾರೆ. ಸೊ ಹಾಗಾಗಿ ಪಕ್ಷದಲ್ಲಿ ಏನು ಜವಾಬ್ದಾರಿ ಕೊಟ್ಟರೆ ಅದನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸದ್ಯಕ್ಕಂತೂ ಆ ರೀತಿ ಯಾವುದೂ ಕೂಡ ಸೂಚನೆ ಇಲ್ಲ. ನಿಮಗೂ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿ ಅನಗತ್ಯವಾಗಿ ಆದ್ರೂ ಕೂಡ ಪ್ರಾಕ್ಟಿಕಲ್ ಆಗಿ ಮಾತಾಡೋದಾದರೆ, ಒಂದು ಸಮಾಜದವರು ಈಗ ಅಧ್ಯಕ್ಷರಿದ್ದಾರೆ, ಸಾಮಾನ್ಯವಾಗಿ ಅದು ಬದಲಾವಣೆ ಆಗುತ್ತೆ, ಬೇರೆ ಸಮಾಜಕ್ಕೆ ಹೋಗುತ್ತೆ. ಇದೆಲ್ಲ ನಾರ್ಮಲ್ ಎಲ್ಲ ಪಾರ್ಟಿಗಳಲ್ಲೂ ಇರುವಂಥ ಒಂದು ವ್ಯವಸ್ಥೆ. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ವಿಚಾರ ಮಾಡೋದಾದರೆ ಬಹುಶಃ ಆ ರೀತಿಯ ಅವಕಾಶಗಳು ಕಡಿಮೆ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಮೊನ್ನೆ ನಿಮ್ಮ ಅಧ್ಯಕ್ಷರು ಹೇಳಿದ್ರು, ಸಾಕಾಯ್ತು ಇನ್ನು 6 ವರ್ಷ ಮಾಡಿದ್ವಿ ನಾವು. 6 ವರ್ಷ ಮಾಡಿದ ಮೇಲೆ ಅದು ಬದಲಾವಣೆ ಆಗಬೇಕು, ಅದು ಕೂಡ. ಬಟ್ ಅದು ಚರ್ಚೆ ಇದೆ. ಬಟ್ ಯಾರನ್ನ ಮಾಡ್ತಾರೆ ನೋಡಬೇಕು. ಬಟ್ ಸಾಮಾನ್ಯವಾಗಿ ಬೇರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದೇ ಸಮಾಜಕ್ಕೆ ನಾವು ಇಲ್ಲ, ಎಲ್ಲ ಸಮಾಜಕ್ಕೂ ಅವಕಾಶ ಕೊಡುವಂಥದ್ದು ನಮ್ಮ ವಾಡಿಕೆ. ರೊಟೇಷನ್ ಮಾಡ್ತೇವೆ ಎಲ್ಲ ಸಮಾಜಕ್ಕೂ. ಸೊ ಅದು ಆ ರೀತಿ ಆಗ್ಬಹುದು ಅಂತ ನಾನು ಅಂದ್ಕೊಳ್ತೇನೆ.